ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಚೈತ್ರ. ಇವತ್ತು ಭೀಮ್ ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತಿನ ವ್ಲಾಗ್ ಸ್ಪೆಷಲ್ ಬಂದ್ಬಿಟ್ಟು ಭೀಮ್ ಅಮಾವಾಸ್ಯೆಯ ಪೂಜೆ. ಅಂದರೆ ಈ ದಿನ ನಾವು ಶಿವ ಪಾರ್ವತಿಯನ್ನು ಆರಾಧಿಸ್ಕೊಂಡು ತಮ್ಮ ತಮ್ಮ ಗಂಡಂದಿರ ಪಾದಗಳಿಗೆ ಪೂಜೆ ಮಾಡಿ ಮನೆಯ ಸುಖ ಶಾಂತಿ ನೆಮ್ಮದಿಯನ್ನು ಕೋರ್ತಾ ಅದರ ಜೊತೆಗೆ ನಮಗೆ ದೀರ್ಘ ಸುಮಂಗಲಿತನದ ಭಾಗ್ಯನ ಸಿಗಲಿ ಅಂತ ಎಲ್ಲ ಹೆಣ್ಮಕ್ಳು ಮಾಡುವಂತಹ ಒಂದು ವ್ರತ ಅಂತಲೇ ಹೇಳ್ಬೋದು. ಸೊ ನಾನು ಕೂಡ ಮದುವೆ ಆದಾಗಲಿಂದ ಪ್ರತಿ ವರ್ಷ ಕೂಡ ಈ ವ್ರತನ ಆಚರಿಸ್ಕೊಂಡು ಬರ್ತಾ ಇದ್ದೀನಿ. ಇವತ್ತು ನಾನು ಭೀಮ್ ಅಮಾವಾಸ್ಯೆ ಯಾವ ರೀತಿ ಮಾಡಿದೆ, ಏನೆಲ್ಲ ಸ್ಪೆಷಲ್ ಇತ್ತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟು ನಾನಿಲ್ಲಿ ಪೂಜೆ ಹೋಗೋದಕ್ಕೂ ಮೊದಲು ನಾನಿಲ್ಲಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಬಂದೆ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ನನಗೆ ಗೋಧಿ ನುಚ್ಚಿನ ಪಾಯಸ ನೆನಪಾಯಿತು. ಸೊ ಈ ವ್ರತದ ನೈವೇದ್ಯಕ್ಕೆ ನಾನಿವತ್ತು ಗೋಧಿ ನುಚ್ಚಿನ ಪಾಯಸನ ಮಾಡಿದ್ದೆ. ನಾನು ನೆಕ್ಸ್ಟು ಪೂಜೆಗೆ ಅಂತ ಇಡೀ ದೇವ್ರ ಮನೆ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡೆ. ನೆಕ್ಸ್ಟು ನಾವು ಭೀಮ್ ಅಮಾವಾಸ್ಯೆಗೆ ಮಾಡುವಂತಹ ಪೂಜೆ, ಇದನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಕೂಡ ಕರೀತಾರೆ. ನಾನು ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಯಾವ ರೀತಿ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು ಒಂದು ತಟ್ಟೆಗೆ ಅಕ್ಕಿನ ಹಾಕ್ಕೊಂಡು ಅದಕ್ಕೆ ಗಂಗಾ ಜಲ, ಅರಿಶಿಣ, ಕುಂಕುಮ ಮತ್ತು ಹೂವುಗಳನ್ನ ಮುಡಿಸಿ ಪೀಠನ ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ನಾವಿದಕ್ಕೆ ಶಿವ ಪಾರ್ವತಿಯ ಪ್ರತೀಕವಾಗಿ ನಾವು ದೀಪವನ್ನು ಇಡ್ತೀವಿ. ದೀಪದ ಮುಖಾಂತರ ನಾವು ಶಿವ ಪಾರ್ವತಿಯನ್ನು ಆರಾಧಿಸ್ಕೊಂಡು ದೀಪಗಳಿಗೆ ಅಲಂಕಾರವನ್ನು ಮಾಡಿ ಪೂಜೆನ ಮಾಡ್ತೀವಿ. ಕೆಲವರು ಉಪವಾಸ ಇದ್ದು ಈ ವ್ರತನ ಕಂಪ್ಲೀಟ್ ಮಾಡ್ತಾರೆ. ನಾನು ಉಪವಾಸ ಏನೂ ಇರೋದಿಲ್ಲ, ಹಾಗೆ ಪೂಜೆನ ಮಾಡೋದನ್ನು ರೂಢಿಸ್ಕೊಂಡು ಬಂದಿದ್ದೀನಿ. ಸೊ ಕೆಲವರಿಗೆ ಅನ್ನಿಸ್ಬೋದು, ಈ ಗಂಡು ಹೆಣ್ಣಿನ ನಡುವೆ ಯಾವುದೇ ರೀತಿ ಭೇದ ಭಾವ ಇಲ್ಲ ಅಂದಮೇಲೆ ಹೆಂಡತಿ ಆದವ್ರು ನಾವು ಯಾಕೆ ಗಂಡನ ಕಾಲಿಗೆ ಪೂಜೆ ಮಾಡಬೇಕು, ಇದನ್ನೆಲ್ಲ ನಾವು ಯಾಕೆ ನಡೆಸ್ಕೋಬೇಕು ಅಂತ ಕೆಲವರು ಮಾಡೋದಿಲ್ಲ. ಮನೆಗಳಲ್ಲಿ ನಡೆಸ್ಕೊಂಬಂದಿರೋ ಸಂಪ್ರದಾಯಗಳಿದ್ರೂ ಕೂಡ ಕೆಲವರು ಅದನ್ನು ಮುಂದುವರಿಸ್ಕೊಂಡು ಹೋಗೋದಿಲ್ಲ. ಆದರೆ ಆ ಥರ ಮಾಡೋದು ತಪ್ಪು ಅಂತ ನಾನು ಅನ್ಕೋತೀನಿ. ನಮ್ಮ ಪೂರ್ವಜರು ಮತ್ತು ನಮ್ಮ ಸಾಂಪ್ರದಾಯಿಕವಾಗಿ ಬಂದಂತಹ ಕೆಲವು ಆಚರಣೆಗಳಿಗೆ ತನ್ನದೇ ಆದಂತಹ ಅರ್ಥಗಳಿರ್ತವೆ. ಅಫ್ಕೋರ್ಸ್ ಗಂಡು ಹೆಣ್ಣಿನ ನಡುವೆ ಯಾವುದೇ ರೀತಿಯಾದಂತಹ ಭೇದ ಭಾವ ಇರೋದಿಲ್ಲ, ಇಬ್ಬರು ಸಮ ಅನ್ನೋದನ್ನು ನಾನು ಕೂಡ ಒಪ್ಕೋತೀನಿ. ಆದರೆ ಪ್ರತಿ ಮದುವೆ ಆಗಿರೋಂತಹ ಹೆಣ್ಣಿಗೆ ಗಂಡನೇ ಪ್ರತ್ಯಕ್ಷವಾಗಿ ಕಾಣುವಂತಹ ದೇವರಾಗಿರ್ತಾನೆ. ಹೆಂಡತಿಯಾದವಳು ಗಂಡನಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾಳೆ ಆ್ಯಂಡ್ ಎಷ್ಟು ಪ್ರೀತಿ ಮಾಡ್ತಾಳೆ, ಅದೇ ರೀತಿಯಾಗಿ ಗಂಡ ಕೂಡ ಹೆಂಡತಿಗೆ ರೆಸ್ಪೆಕ್ಟ್ ಕೊಡಬೇಕು. ಹೆಂಡತಿಯ ಸ್ವಂತ ಇಚ್ಛೆಗಳಿಗೆ ಗಂಡ ಆದವನು ಕೂಡ ಸ್ಪಂದಿಸಬೇಕು. ಆವಾಗ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ. ನಮ್ಮ ಗಂಡಂದಿರ ಪಾದ ಪೂಜೆ ಮಾಡಿದ ತಕ್ಷಣ ನಾವೇನು ಚಿಕ್ಕವರಾಗೋದಿಲ್ಲ, ಅಥವಾ ಅವ್ರು ಪೂಜೆ ಮಾಡಿಸ್ಕೊಂಡಿದ ತಕ್ಷಣ ಅವರು ದೊಡ್ಡವರಾಗೋದಿಲ್ಲ. ನಮ್ಮ ಹಿರಿಯರು ನಡೆಸ್ಕೊಂಡ್ಬಂದಿರೋಂತಹ ಆಚರಣೆಗಳಲ್ಲಿ ಯಾವುದಾದ್ರೂ ಒಂದು ಅರ್ಥ ಇದ್ದೇ ಇರುತ್ತೆ. ಭೀಮ್ ಅಮಾವಾಸ್ಯೆಯ ಬಗ್ಗೆ ನಿಮಗೆ ಯಾವ್ಯಾವ ರೀತಿ ಅಭಿಪ್ರಾಯ ಇದೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇಲ್ಲಿಗೆ ಭೀಮ್ ಅಮಾವಾಸ್ಯೆಯ ಶಿವ ಪಾರ್ವತಿಯ ಸ್ಮರಣ ಪೂಜೆ ಕಂಪ್ಲೀಟ್ ಆಗಿದೆ. ಸೊ ಈ ರೀತಿಯಾಗಿ ಭೀಮ್ ಅಮಾವಾಸ್ಯೆಯ ನೆಪದಲ್ಲಿ ನನ್ನ ಗಂಡನ ಜೊತೆ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋದ್ರ ಜೊತೆಗೆ ಮೈಂಡಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬಂತು. ಭೀಮ್ ಅಮಾವಾಸ್ಯೆ ದಿನ ನಾವು ನಮ್ಮ ಗಂಡಂದಿರ ಪಾದ ಪೂಜೆ ಮಾಡೋದ್ರಿಂದ ಗಂಡಂದರಿಗೆ ಹೆಂಡತಿಯರ ಮೇಲೆ ಒಂದು ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಗಂಡಂದಿರ ಕೈಯಲ್ಲಿ ಅರ್ಶಿನ ಕುಂಕುಮ ಇಡಿಸ್ಕೊಂಡು, ಬಳೆ ಹಾಕಿಸ್ಕೊಂಡು, ಅಕ್ಷತೆ ಇಡಿಸ್ಕೊಂಡು, ಮುಡಿಗೆ ಹೂವನ್ನ ಮುಡಿಸ್ಕೊಂಡು ಅವರ ಆಶೀರ್ವಾದ ತಗೊಳ್ಳೋದ್ರಲ್ಲಿ ನಿಜವಾಗ್ಲೂ ಏನೋ ಒಂದು ಪಾಸಿಟಿವ್ ಎನರ್ಜಿ ಬಾಡಿಯಲ್ಲಿ ಪಾಸ್ ಆಗುತ್ತೆ. ಪಾದ ಪೂಜೆ ಮುಗಿದ ಮೇಲೆ ನನ್ನ ಗಂಡ ನನಗೆ 2000 ರೂಪೀಸ್ ಕೊಟ್ಟರು. ಅಫ್ಕೋರ್ಸ್ ಅದರಲ್ಲಿ ದೊಡ್ಡತನ ಅಂತ ನೀವು ಹೇಳ್ಬೋದು, ಬಟ್ ನಮಗೆ ಗಂಡಂದಿರು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು, ಕೇಳಿದಾಗೆಲ್ಲ ಎಷ್ಟೇ ದುಡ್ಡು ಕೊಟ್ಟರು ಕೂಡ ಇಂಥ ಟೈಮಲ್ಲಿ ಅವ್ರು ಕೊಡುವಂತಹ ಜಸ್ಟ್ 10 ರೂಪೀಸ್ ಕೂಡ ನಮಗೆ ತುಂಬಾ ಸ್ಪೆಷಲ್ ಅಂತ ಅನಿಸುತ್ತೆ. ಈ ರೀತಿಯಾಗಿ ನಾನು ನನ್ನ ಗಂಡ ಭೀಮ್ ಅಮಾವಾಸ್ಯೆನ ತುಂಬಾ ಖುಷಿಯಾಗಿ ಆಚರಣೆ ಮಾಡಿದ್ವಿ.
ಸೊ ಈ ರೀತಿಯಾಗಿ ನಾನು ನನ್ನ ಗಂಡ ಖುಷಿಯಾಗಿ ಒಂದು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಭೀಮ್ನ ಅಮಾವಾಸ್ಯೆನ ಈ ರೀತಿ ಕಂಪ್ಲೀಟ್ ಮಾಡಿದ್ವಿ. ಸೊ ಯಾರೆಲ್ಲ ಇವತ್ತು ಭೀಮ್ನ ಅಮಾವಾಸ್ಯೆ ಮಾಡಿದ್ದೀರೋ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೊಂದು ವಿಶೇಷತೆಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.